ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಹಾಗೂ ಅಮೆರಿಕ ನಡುವೆ ನಡೀಬೇಕಿದ್ದ ಮುಕ್ತ ವ್ಯಾಪಾರ ಒಪ್ಪಂದ ಮತ್ತೆ ನೆನೆಗುದಿಗೆ ಬೀಳ್ತಾ ಇದೆ. ಒಂದು ಕೆಟ್ಟ, ಅನುಕೂಲಕರ ಅಲ್ಲದ ಒಪ್ಪಂದ ಮಾಡಿಕೊಳ್ಳೋದಕ್ಕಿಂತ ಯಾವ ಒಪ್ಪಂದವನ್ನು ಮಾಡಿಕೊಳ್ಳದೇ ಇರೋದೇ ಒಳ್ಳೆಯದು ಅನ್ನೋ ಥರದ ಸಂದೇಶವನ್ನ ಅಮೆರಿಕಾಗೆ ಕೊಡ್ತಾ ಇರೋ ಭಾರತ, ನಮ್ಮ ಕಂಡೀಷನ್ಗಳನ್ನು ಒಪ್ಪದೇ ಇದ್ರೆ, ನಮಗೆ ಲಾಭ ಆಗದೇ ಇದ್ರೆ ಅಂಥ ಯಾವ ವ್ಯಾಪಾರ ಒಪ್ಪಂದಗಳನ್ನು ನಾವು ಮಾಡಿಕೊಳ್ಳೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದೆ. ಅಲ್ಲಿಗೆ ಈ ತಿಂಗಳ ಅಂತ್ಯದ ವೇಳೆಗೆ ಸಹಿ ಬೀಳಬಹುದು ಅಂತ ಹೇಳಲಾಗ್ತಾ ಇದ್ದ ಒಪ್ಪಂದದ ಮಾತುಕತೆಗಳು ಇನ್ನಷ್ಟು ಜಟಿಲ ಆಗ್ತಾ ಇವೆ. ಇಲ್ಲಿ ಟ್ರಂಪ್ ಆಡಳಿತಾವಧಿ ಮುಗಿಯುವವರೆಗೆ ಅಥವಾ ಅಮೆರಿಕಾದಲ್ಲಿನ ಅನಿಶ್ಚಿತ ನಿರ್ಧಾರಗಳ ಪರ್ವ ಅಂತ್ಯಗೊಳ್ಳುವವರೆಗೆ ಭಾರತ ಈ ವ್ಯಾಪಾರ ಒಪ್ಪಂದಗಳನ್ನು ಮುಂದೂಡುತ್ತಲೇ ಬರಬಹುದು ಅನ್ನೋ ಅನುಮಾನ ಏನಿತ್ತು, ಅದು ನಿಜವಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಏನು? ಅದನ್ನು ಭಾರತ ಒಪ್ಪದೇ ಇರೋದಕ್ಕಿರೋ ಕಾರಣಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಸಣ್ಣ ಕೈಗಾರಿಕೆಗಳು, ರೈತರು, ಹೈನುಗಾರರು ಮುಂತಾದವರ ಹಿತರಕ್ಷಣೆಗೆ ನಾವು ಬದ್ಧ ಅನ್ನೋ ಮಾತನ್ನ ಸರ್ಕಾರ ಅಮೆರಿಕದ ವಿಷಯದಲ್ಲಿ ಮತ್ತೆ ಒತ್ತಿ ಹೇಳ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಮತ್ತೆ ನೆನೆಗುದಿಗೆ ಬೀಳ್ತಾ ಇದೆ. ನಿಮಗೆ ನೆನಪಿರಬೇಕು, ಕಳೆದ ತಿಂಗಳು ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರೀರ್ ಭಾರತಕ್ಕೆ ಬಂದಿದ್ರು. ಭಾರತದ ನಿಯೋಗದೊಂದಿಗೆ ಸುದೀರ್ಘ ಮಾತುಕತೆಗಳು ಆದವು. ವ್ಯಾಪಾರ ಒಪ್ಪಂದದ ಚರ್ಚೆಗಳು 99% ಮುಕ್ತಾಯ ಆಗಿವೆ. ಇನ್ನು ಸಹಿ ಬೀಳೋದೊಂದೇ ಬಾಕಿ ಅಂತ ಗ್ರೀರ್ ಹೇಳಿದ್ರೆ, ಟ್ರಂಪ್ ಆಡಳಿತ ಭಾರತದ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಮಾತುಕತೆಗಳನ್ನು ನಡೆಸ್ತಾ ಇದೆ. ಆ ಮಾತುಕತೆಗಳು ಫಲಪ್ರದ ಆಗಿವೆ. ಅಲ್ಲಿ ಅಮೆರಿಕಾಗೆ ಲಾಭ ಆಗೋ ಹಾಗೆ ಒಂದು ಅಭೂತಪೂರ್ವ ಟ್ರೇಡ್ ಡೀಲ್ಗೆ ಸಹಿ ಬೀಳಲಿದೆ ಅಂತ ವೈಟ್ ಹೌಸ್ನ ವಕ್ತಾರ ಖುಷ್ ದೇಸಾಯಿ ಖುಷಿಯಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಆದರೆ ಅಮೆರಿಕದ ಆ ನಿರೀಕ್ಷೆಗಳಿಗೆ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈಗ ನೀರು ಚೆಲ್ಲಿದ್ದಾರೆ. ಭಾರತಕ್ಕೆ ಲಾಭ ಆಗದ ಯಾವ ಒಪ್ಪಂದಕ್ಕೂ ನಾವು ಸಹಿ ಹಾಕೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಕಾರಣ ಅಮೆರಿಕದ ಟ್ಯಾರಿಫ್ಗಳು ಹಾಗೂ ಭಾರತ ಅಲ್ಲಿ ಕೇಳ್ತಾ ಇರೋ ಕೆಲ ಗ್ಯಾರಂಟಿಗಳು. ಗೆಳೆಯರೆ, ಅಮೆರಿಕ ಕಳೆದ ವರ್ಷ ಭಾರತ ಸೇರಿದಂತೆ ನಾನಾ ದೇಶಗಳ ಮೇಲೆ ವಿಪರೀತ ಅನ್ಸೋಷ್ಟು ಟ್ಯಾರಿಫ್ ಅನ್ನು ಹೇರಿತು. ಭಾರತದ ಮೇಲೆ 50% ಸುಂಕಗಳನ್ನು ವಿಧಿಸಲಾಯಿತು. ಪರಿಣಾಮ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳು ತುಂಬಾ ದುಬಾರಿ ಅನ್ನಿಸ್ಕೊಳ್ತಾ ಹೋದ್ವು. ಇಲ್ಲಿ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇದೆ ಅನ್ನೋ ಕಾರಣವನ್ನ ಕೊಟ್ಟ ಟ್ರಂಪ್ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಅನ್ನು ಕೂಡ ಹೇರಿದ್ರು. ಆದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಈ ಯದ್ವಾತದ್ವಾ ಟ್ಯಾರಿಫ್ ಹೇರೋ ಅಧಿಕಾರ ಅಧ್ಯಕ್ಷರಿಗಿಲ್ಲ ಅಂತ ಹೇಳಿ ತೀರ್ಪು ಕೊಡ್ತು. ಸುಂಕಗಳನ್ನು ಹೇರುವಾಗ ಸಂಸತ್ತಿನ ಅನುಮೋದನೆ ಕಡ್ಡಾಯ ಅಂತ ಹೇಳ್ತು ಮತ್ತು ಟ್ರಂಪ್ ಸುಂಕಗಳನ್ನ ಅಸಂವಿಧಾನಿಕ ಅಂತ ಹೇಳೋ ಮೂಲಕ ಅವುಗಳನ್ನು ರದ್ದು ಕೂಡ ಮಾಡ್ತು. ಇದಾದ ನಂತರ ಟ್ರಂಪ್ ಎಲ್ಲ ದೇಶಗಳಿಗೆ ಅನ್ವಯವಾಗುವ ಹಾಗೆ 10% ಟ್ಯಾರಿಫ್ ಅನ್ನು ವಿಧಿಸಿದ್ರು. ಈಗ ಆ ಬೇಸ್ ಲೈನ್ ಸುಂಕ ಕೂಡ ಜುಲೈ 24ಕ್ಕೆ ಮುಕ್ತಾಯಗೊಳ್ಳುತ್ತೆ. ಅದನ್ನು ಮತ್ತೆ ನವೀಕೃತಗೊಳಿಸಬೇಕು. ಸೊ ಅಮೆರಿಕ ಇಲ್ಲಿ ಸೆಕ್ಷನ್ 301 ಪ್ರಕಾರ 12.5% ಸುಂಕವನ್ನು ಹೇರೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಇಲ್ಲಿ ಸೆಕ್ಷನ್ 301 ಅನ್ನೋದು 1974ರ ಅಮೆರಿಕ ಟ್ರೇಡ್ ಆಕ್ಟ್ ನ ಒಂದು ಕಾನೂನು. ಇದರ ಪ್ರಕಾರ ಯಾವುದೇ ವಿದೇಶಿ ಸರ್ಕಾರದ ನೀತಿ ಮತ್ತು ಆಚರಣೆಯಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಂಡ್ರೆ, ಅನ್ರೀಸನಬಲ್ ಅನ್ಸಿದ್ರೆ, ತಾರತಮ್ಯ, ಅನ್ಯಾಯದಿಂದ ಕೂಡಿದ ಅಥವಾ ಅಮೆರಿಕದ ವ್ಯಾಪಾರಕ್ಕೆ ಹೊರೆ ಅನ್ನಿಸುವಂಥದ್ದೇನಾದರೂ ಅಲ್ಲಿ ಕಂಡು ಬಂದ್ರೆ ಅಂಥ ದೇಶಗಳ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕವನ್ನ ವಿಧಿಸುವ ಅಧಿಕಾರವನ್ನ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ಗೆ ಈ ಕಾಯ್ದೆ ಕೊಡುತ್ತೆ. ಈ ಹೆಚ್ಚುವರಿ ಸುಂಕಗಳನ್ನ ಎಲ್ಲಿವರೆಗೆ ವಿಧಿಸಬಹುದು ಅನ್ನೋ ಬಗ್ಗೆ ಯಾವುದೇ ನಿರ್ದಿಷ್ಟ ಟೈಮ್ ಲಿಮಿಟ್ ಇರೋದಿಲ್ಲ. ದೀರ್ಘಾವಧಿಯವರೆಗೆ ಇದನ್ನ ಮುಂದುವರಿಸುವ ಅವಕಾಶ ಇರುತ್ತೆ. ಈಗ ಅಮೆರಿಕ ಈ ಸೆಕ್ಷನ್ 301 ಅನ್ನ ಬಳಸಿಕೊಂಡು ಸುಮಾರು 60ಕ್ಕೂ ಹೆಚ್ಚು ದೇಶಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಆ ದೇಶಗಳ ಪಟ್ಟಿಲಿ ಚೈನಾ ಹಾಗೂ ಭಾರತಗಳು ಕೂಡ ಇವೆ. ಇದರ ಅನ್ವಯ ಭಾರತದ ಮೇಲೆ 12.5% ಟ್ಯಾರಿಫ್ ಅನ್ನು ವಿಧಿಸುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಭಾರತ ಬಲವಂತದ ಕಾರ್ಮಿಕರನ್ನು ಬಳಸಿಕೊಂಡು ಉತ್ಪಾದಿಸಿದ ಸರಕುಗಳನ್ನ ಅಮೆರಿಕಾಗೆ ರಫ್ತು ಮಾಡ್ತಾ ಇದೆ ಅನ್ನೋ ಆರೋಪದ ಮೇಲೆ ಭಾರತದ ವಸ್ತುಗಳು 12.5% ಟ್ಯಾರಿಫ್ಗೆ ಒಳಗಾಗುತ್ತವೆ. ಮಜಾ ಅಂದ್ರೆ, ಹೀಗೆ ಬಲವಂತದ ಕಾರ್ಮಿಕರನ್ನ ಬಳಸ್ತಾ ಇದ್ದಾರೆ ಅನ್ನೋದನ್ನ ತನಿಖೆ ಮಾಡೋದಕ್ಕೆ, ಅದನ್ನ ಸಾಬೀತುಪಡಿಸೋದಕ್ಕೆ ಯಾವುದೇ ನಿರ್ದಿಷ್ಟ ನ್ಯಾಯಯುತ ಮಾರ್ಗಗಳು ಕೂಡ ಇಲ್ಲ. ಅದು ಅಮೆರಿಕ ತೆಗೆದುಕೊಳ್ಳುವ ಏಕಪಕ್ಷೀಯ ನಿರ್ಧಾರ. ಇನ್ನು ಈ ರೀತಿಯ ಟ್ಯಾರಿಫ್ ಪಟ್ಟಿಯಲ್ಲಿ 2 ಕ್ಯಾಟಗರಿಗಳನ್ನ ಮಾಡಿದ್ದಾರೆ. ಕೆನಡಾ, ಯುರೋಪಿಯನ್ ಯೂನಿಯನ್, ಇಂಡೋನೇಷ್ಯಾ, ಥೈಲ್ಯಾಂಡ್, ಪಾಕಿಸ್ತಾನ ಮುಂತಾದ ದೇಶಗಳನ್ನ 10% ಟ್ಯಾರಿಫ್ ಪಟ್ಟಿಲಿಟ್ರೆ, ಭಾರತ, ಚೈನಾ ಹಾಗೂ ಇನ್ನಿತರ ದೇಶಗಳು 12.5% ಟ್ಯಾರಿಫ್ ಅಂದ್ರೆ ಹೆಚ್ಚುವರಿ ಸುಂಕದ ಪಟ್ಟಿಯಲ್ಲಿ ಜಾಗ ಪಡ್ಕೊಳ್ತಾ ಇವೆ. ಈಗ ಭಾರತವನ್ನ ಕೆರಳಿಸ್ತಾ ಇರೋದು ಅಮೆರಿಕದ ಈ ನಿರ್ಧಾರ. ಅಮೆರಿಕ ಜೊತೆ ಭಾರತಕ್ಕೆ ಮುಕ್ತ ವ್ಯಾಪಾರ ಒಪ್ಪಂದ ಬೇಕಿರೋದು ಎರಡೂ ದೇಶಗಳ ಸರಕುಗಳು ಎರಡೂ ದೇಶಗಳಲ್ಲಿ ಮುಕ್ತವಾಗಿ ಮಾರಾಟ ಆಗೋದಿಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡೋ ಉದ್ದೇಶದಿಂದ. ಇಲ್ಲಿ ಅಮೆರಿಕ
ಅಮೆರಿಕದ ಹಲವಾರು ವಸ್ತುಗಳ ಮೇಲೆ ಭಾರತ ಸುಂಕ ಕಡಿಮೆ ಮಾಡಿದೆ, ಕೆಲ ವಸ್ತುಗಳನ್ನ ಸುಂಕದಿಂದ ಹೊರಗಿಡೋದಕ್ಕೆ ಕೂಡ ಒಪ್ಪಿದೆ. ಹೀಗಿರುವಾಗ ಅಮೆರಿಕ ಕೂಡ ಭಾರತದ ಜೊತೆ ಅದೇ ರೀತಿ ವ್ಯವಹರಿಸಬೇಕು. ಹಾಗಾದಾಗ್ಲೇ ಅದು ದ್ವಿಪಕ್ಷೀಯ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಅಮೆರಿಕದ ನಿಲುವು ಹಾಗಿಲ್ಲ. ಭಾರತದ ಮೇಲೆ 18% ಟ್ಯಾರಿಫ್ ಹೇರುವ ಅಧಿಕಾರವನ್ನ ಅಮೆರಿಕ ಇಲ್ಲಿ ಉಳಿಸ್ಕೊಳ್ತಾ ಇದೆ. ಇಲ್ಲಿ ಟ್ಯಾರಿಫ್ ಅನ್ನೋದು ಭಾರತಕ್ಕೆ ದೊಡ್ಡ ಸಮಸ್ಯೆ ಅಲ್ಲ. ನಮ್ಮ ವಸ್ತುಗಳ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನು ಹೇರಿದ್ರೆ ಅದರ ಹಣವನ್ನು ಅಮೆರಿಕದ ಗ್ರಾಹಕರೇ ಕೊಡಬೇಕಾಗುತ್ತೆ. ಆದ್ರೆ ಈ ಟ್ಯಾರಿಫ್ ನಮ್ಮ ವ್ಯಾಪಾರ ಸ್ಪರ್ಧಿಗಳೇನಿದ್ದಾರೆ ಅವರಿಗಿಂತ ಕಡಿಮೆ ಇರಬೇಕು ಅಂತಷ್ಟೇ ಭಾರತ ಬಯಸುತ್ತೆ. ಈಗ ಚೈನಾದಿಂದ ಅಮೆರಿಕಾಗೆ ಹೋಗೋ ಗಾರ್ಮೆಂಟ್ಸ್ ಇರಬಹುದು ಅಥವಾ ಬೇರೆ ವಸ್ತುಗಳಿರಬಹುದು, ಬಾಂಗ್ಲಾದಿಂದ ರಫ್ತಾಗೋ ಬಟ್ಟೆ, ಶ್ರೀಲಂಕಾದಿಂದ ಹೋಗುವ ಟೀ, ಇಂಡೋನೇಷ್ಯಾದಿಂದ ಹೋಗುವ ಸಮುದ್ರೋತ್ಪನ್ನಗಳು, ಪಾಕಿಸ್ತಾನದ ಹಾಸಿಗೆಗಳು, ಇವೆಲ್ಲವನ್ನ ಭಾರತ ಕೂಡ ಅಮೆರಿಕಾಗೆ ರಫ್ತು ಮಾಡುತ್ತೆ. ಅಲ್ಲಿ ಭಾರತದ ಮೇಲೆ ಟ್ಯಾರಿಫ್ ಹೆಚ್ಚಾಗಿ ಬೇರೆ ದೇಶಗಳ ಸರಕಿನ ಮೇಲೆ ಟ್ಯಾರಿಫ್ ಕಡಿಮೆ ಆದ್ರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತುವಿನ ಬೆಲೆ ಕಡಿಮೆ ಇರುತ್ತೋ ಅದು ಹೆಚ್ಚು ಮಾರಾಟ ಆಗುತ್ತೆ. ಟ್ಯಾರಿಫ್ನ ಕಾರಣಕ್ಕೆ ಭಾರತದ ಸರಕುಗಳ ಬೆಲೆ ಹೆಚ್ಚಾದ್ರೆ ನಾವು ಮಾರುಕಟ್ಟೆಯನ್ನ ಕಳ್ಕೋಬೇಕಾಗಿ ಬರುತ್ತೆ. ನಮ್ಮ ವ್ಯಾಪಾರಿಗಳಲ್ಲಿ ನಷ್ಟಕ್ಕೀಡಾಗ್ತಾರೆ. ಸೊ ಇಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೀವಿ, ನಿಮ್ಮ ಸರಕುಗಳ ಮೇಲಿನ ಟ್ಯಾರಿಫ್ ಅನ್ನ ಕಡಿಮೆ ಮಾಡ್ತಾ ಇದೀವಿ, ಹೀಗಾಗಿ ನಮ್ಮ ಮೇಲಿನ ಟ್ಯಾರಿಫ್ ಅನ್ನ ನಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನೀವು ಕಡಿಮೆ ಮಾಡಬೇಕು ಅನ್ನೋದು ಇಲ್ಲಿ ಭಾರತದ ಒತ್ತಾಯ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ಇದೇ ಜುಲೈ 17, 18 ಮತ್ತು 19ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಅಮೆರಿಕ ರಷ್ಯಾದ ತೈಲವನ್ನು ಭಾರತ ಖರೀದಿ ಮಾಡಬಾರದು ಅನ್ನೋ ಒತ್ತಡವನ್ನು ಹೇರ್ತಾ ಇದೆ. ಇದನ್ನು ಭಾರತ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ತೈಲ ಅನ್ನೋದು ಭಾರತದ ಅತಿ ಮಹತ್ವದ ಆಮದು. ಭಾರತ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ತೈಲವನ್ನ ಆಮದು ಮಾಡಿಕೊಳ್ಳುವ 2ನೇ ದೇಶ. ರಷ್ಯಾದ ತೈಲ ನಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದನ್ನು ನಾವು ಸಂಸ್ಕರಿಸಿ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ದೀವಿ. ರಷ್ಯಾಗೆ ಕೂಡ ನಮ್ಮ ಸಂಸ್ಕರಿಸಿದ ತೈಲ ಹೋಗುತ್ತೆ. ಹೀಗಿರುವಾಗ ಕಡಿಮೆ ಬೆಲೆಗೆ ಸಿಗೋ ತೈಲ ಖರೀದಿಯನ್ನ ನಿಲ್ಲಿಸಿದ್ರೆ ಆ ಬೆಲೆಗೆ ಅಮೆರಿಕ ಏನ್ ನಮಗೆ ತೈಲ ಕೊಡೋದಿಲ್ಲ. ಕಚ್ಚಾ ತೈಲದ ಬೆಲೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಚ್ಚಾದ್ರೆ ಅದರ ಹೊರೆ ಗ್ರಾಹಕರ ಮೇಲೆ ಬೀಳುತ್ತೆ. ಹೀಗಾಗಿ ಭಾರತ ರಷ್ಯಾದ ತೈಲವನ್ನು ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ. ಇನ್ನು ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲಿನ ಟ್ಯಾರಿಫ್ ಅನ್ನು ಭಾರತ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಅದಕ್ಕೆ ಕೂಡ ಭಾರತ ಒಪ್ಪೋದಿಲ್ಲ. ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತದ ರೈತರ ಬೆಳೆಗಳ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಇಲ್ಲಿನ ರೈತರು ಸಂಕಷ್ಟಕ್ಕೀಡಾಗ್ತಾರೆ. ಇನ್ನು ಅಮೆರಿಕದ ಜೆನೆಟಿಕಲಿ ಮಾಡಿಫೈಡ್ ತಳಿಗಳನ್ನು ಭಾರತದ ಒಳಕ್ಕೆ ಬಿಟ್ಟುಕೊಳ್ಳೋದಕ್ಕೆ ಕೂಡ ಸರ್ಕಾರ ಸಿದ್ಧ ಇಲ್ಲ. ಹಾಗೇನಾದರೂ ಮಾಡಿದ್ರೆ ನಾವು ನಮ್ಮ ಕೃಷಿಯ ಮೇಲಿನ ಅಧಿಕಾರವನ್ನೇ ಕಳ್ಕೊಂಡು ಬಿಡ್ತೀವಿ. ನಮ್ಮಲ್ಲಿ ಅಮೆರಿಕದ ಏಕಸ್ವಾಮ್ಯ ಶುರುವಾಗುತ್ತೆ. ಸೊ ಅಮೆರಿಕದ ಈ ಒತ್ತಡಗಳು ಭಾರತವನ್ನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕದ ಹಾಗೆ ತಡೀತಾ ಇವೆ. ಇಲ್ಲಿ ಭಾರತದ ನಿಲುವು ಸ್ಪಷ್ಟ. ಕೃಷಿ ಹೈನುಗಾರಿಕೆಯಲ್ಲಿ ಅಮೆರಿಕನ ಭಾರತದ ಒಳಕ್ಕೆ ಬಿಟ್ಟುಕೊಳ್ಳೋದಿಲ್ಲ. ನಮ್ಮ ಸಣ್ಣ ಕೈಗಾರಿಕೋದ್ಯಮಿಗಳ ಹಿತರಕ್ಷಣೆ ಅನ್ನೋದು ನಮಗೆ ತುಂಬಾ ಮುಖ್ಯ. ಅಮೆರಿಕ ನಮ್ಮ ವ್ಯಾಪಾರದ ಪ್ರತಿಸ್ಪರ್ಧಿಗಳಿಗಿಂತ ಕಡಿಮೆ ಟ್ಯಾರಿಫ್ ಅನ್ನ ನಮ್ಮ ಉತ್ಪನ್ನಗಳ ಮೇಲೆ ಹೇರಬೇಕೇ ಹೊರತು ಅವರಿಗಿಂತ ಹೆಚ್ಚು ಟ್ಯಾರಿಫ್ ಅನ್ನು ಹೇರಿ ನಮ್ಮ ವಸ್ತುಗಳಿಗೆ ಅಮೆರಿಕದ ಮಾರುಕಟ್ಟೆ ಸಿಗದ ಹಾಗೆ ಮಾಡಬಾರದು. ಹಾಗೆ ಮಾಡಿದ್ರೆ ಈ ಒಪ್ಪಂದದ ಅಗತ್ಯ ಕೂಡ ಭಾರತಕ್ಕಿರೋದಿಲ್ಲ. ಇದು ಭಾರತದ ಪಾಲಿಗೆ ಅತ್ಯಂತ ಕೆಟ್ಟ ಒಪ್ಪಂದ ಅನ್ನಿಸ್ಕೊಳ್ಳುತ್ತೆ. ಅಂಥ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕಿಂತ ಸುಮ್ಮನಿರೋದು ಲೇಸು. ಇನ್ನು ಇಲ್ಲಿ ಭಾರತ ಅಮೆರಿಕದ ಒತ್ತಡಗಳಿಗೆ ಮಣಿದೇ ಇರೋದಕ್ಕೆ ಕೂಡ ಒಂದಷ್ಟು ಕಾರಣಗಳಿವೆ. ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹೇರಿದ ಸಂದರ್ಭದಲ್ಲೂ ಕೂಡ ಭಾರತದ ಜಾಗತಿಕ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ತಿನ್ನಲಿಲ್ಲ. ಅಮೆರಿಕದ ಮಾರುಕಟ್ಟೆ ಸಿಗ್ತಾ ಇಲ್ಲ ಅಂದ ಕೂಡಲೇ ಭಾರತ UK, UAE, ಒಮಾನ್, ನ್ಯೂಜಿಲ್ಯಾಂಡ್ ಹೀಗೆ ನಾನಾ ದೇಶಗಳ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಹೋಯಿತು. ಆ ಮಾರುಕಟ್ಟೆಗಳು ಭಾರತಕ್ಕೆ ಸಿಕ್ಕಿದ್ವು. ಹಾಗೆ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಮುಗಿದಿವೆ. ಈ ವರ್ಷಾಂತ್ಯಕ್ಕೆ ಯೂನಿಯನ್ ಹಾಗೂ ಭಾರತದ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳೋ ಸಾಧ್ಯತೆಗಳಿವೆ. ಇನ್ನು ಇರಾನ್ ಹಾಗೂ ಅಮೆರಿಕದ ಸಂಘರ್ಷದ ಸಮಯದಲ್ಲಿ ಜಾಗತಿಕ ವ್ಯಾಪಾರ ಕುಸಿತವನ್ನು ಕಂಡರೂ ಕೂಡ ಭಾರತ ತನ್ನ ರಫ್ತು ವ್ಯಾಪಾರದಲ್ಲಿ 15% ಪ್ರಗತಿಯನ್ನು ಕಂಡಿದೆ. ಇನ್ನು ಕಳೆದ ದಶಕದ ಜೊತೆ ಹೋಲಿಕೆ ಮಾಡಿಕೊಂಡ್ರೆ 2025-26
ವಹಿವಾಟುಗಳಲ್ಲಿ 50% ಹೆಚ್ಚಳವನ್ನು ಭಾರತ ದಾಖಲು ಮಾಡಿದೆ. 10 ವರ್ಷಗಳ ಹಿಂದೆ ನಮ್ಮ ರಫ್ತು $441 ಬಿಲಿಯನ್ ಇತ್ತು. ಈಗ ಅದು $863 ಬಿಲಿಯನ್ ಅನ್ನು ತಲುಪಿದೆ. ಹೀಗಾಗಿ ಇಲ್ಲಿ ಭಾರತ ಅಮೆರಿಕಾದ ಜೊತೆಗಿನ ವ್ಯಾಪಾರ ಒಪ್ಪಂದ ಇಲ್ಲದೇ ಇದ್ರೂ ಕೂಡ ತನ್ನ ವ್ಯಾಪಾರಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಹೀಗಾಗಿ ಅಮೆರಿಕ ಜೊತೆ ಪಟ್ಟು ಹಿಡಿದು ನೆಗೋಷಿಯೇಟ್ ಮಾಡೋದಕ್ಕೆ ಭಾರತಕ್ಕೊಂದು ಬಲ ಸಿಕ್ಕಂತಾಗ್ತಾ ಇದೆ. ಇದರ ಜೊತೆ ಅಮೆರಿಕಾದಲ್ಲಿನ 22 ಡೆಮೊಕ್ರೆಟಿಕ್ ರಾಜ್ಯಗಳ ಅಟಾರ್ನಿ ಜನರಲ್ಗಳು ಬಲವಂತದ ಕಾರ್ಮಿಕರ ಆಧಾರದ ಮೇಲೆ ಸುಂಕ ಪ್ರಸ್ತಾಪಗಳೇನಿವೆ ಅವುಗಳ ವಿರುದ್ಧ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರ ವಿಪರೀತದ ಟ್ಯಾರಿಫ್ಗಳ ವಿರುದ್ಧ ತೀರ್ಪು ಕೊಟ್ಟಿದ್ದು ನಮ್ಮ ಕಣ್ಣು ಮುಂದಿದೆ. ಹೀಗಾಗಿ ಈ ಸೆಕ್ಷನ್ 301 ಅಡಿಯಲ್ಲಿ ಅಮೆರಿಕ ಈಗ ಹೇರೋದಕ್ಕೆ ಹೋಗ್ತಾ ಇರೋ ಟ್ಯಾರಿಫ್ ಏನಿದೆ ಅದು ಕೂಡ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ. ಟ್ರಂಪ್ ಅವರ ನಿರ್ಧಾರಗಳ ವಿರುದ್ಧ ಅಮೆರಿಕದ ರಾಜ್ಯಗಳು ಎತ್ತುತ್ತಾ ಇರೋ ಆಕ್ಷೇಪಗಳು ಮತ್ತು ಅಲ್ಲಿ ಉಂಟಾಗ್ತಾ ಇರೋ ಅನಿಶ್ಚಿತತೆ ಇಲ್ಲಿ ವ್ಯಾಪಾರ ಒಪ್ಪಂದದ ವಿಷಯದಲ್ಲಿ ಆತುರ ಮಾಡದೇ ಇರೋದಕ್ಕೆ ಭಾರತಕ್ಕೊಂದು ಧೈರ್ಯವನ್ನು ಕೊಡ್ತಾ ಇವೆ. ಇದರ ಜೊತೆ ಭಾರತದ ಪ್ರಧಾನಿ ಮೋದಿ ಮತ್ತವರ ಪಕ್ಷ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಗಳಿಸಿದ ಗೆಲುವು ಸರ್ಕಾರದ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇದು ಅಮೆರಿಕದ ಒತ್ತಡಗಳಿಗೆ ಮಣಿಯದೇ ಇರುವ ಧೈರ್ಯವನ್ನ ಸರ್ಕಾರಕ್ಕೆ ಕೊಡ್ತಾ ಇದೆ. ಜೊತೆಗೆ ವಿಸ್ತರಿಸ್ತಾ ಇರುವ ರಫ್ತು ಮಾರುಕಟ್ಟೆಗಳು, ಬಲಿಷ್ಠ ಆರ್ಥಿಕ ಭವಿಷ್ಯ, ಸುಧಾರಿಸ್ತಾ ಇರುವ ಭಾರತದ ಜಾಗತಿಕ ಸ್ಥಾನಮಾನ ಇವೆಲ್ಲ ಕೂಡ ಭಾರತವನ್ನ ಅಮೆರಿಕ ಜೊತೆಗಿನ ಮಾತುಕತೆಗಳಲ್ಲಿ ಮೇಲುಗೈಯನ್ನ ಸಾಧಿಸುವ ಪ್ರಯತ್ನ ಮಾಡೋದಕ್ಕೆ ಧೈರ್ಯವನ್ನ ತುಂಬುತ್ತಾ ಇವೆ ಮತ್ತು ಶಕ್ತಿಯನ್ನ ಕೊಡ್ತಾ ಇವೆ. ಈ ಎಲ್ಲ ಕಾರಣಗಳಿಂದಾಗಿ ಅಮೆರಿಕ ಜೊತೆಗಿನ ಲಾಭದಾಯಕವಲ್ಲದ ವ್ಯಾಪಾರ ಒಪ್ಪಂದಕ್ಕೆ ನಾವು ಸಹಿ ಹಾಕೋದಿಲ್ಲ. ಎಲ್ಲಿವರೆಗೆ ಅಮೆರಿಕ ನಮ್ಮ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಒಪ್ಪಂದಕ್ಕೆ ಬರುತ್ತೋ ಅಲ್ಲಿವರೆಗೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳೋದಿಲ್ಲ. ಜೊತೆಗೆ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ತೆರಿಗೆಗಳನ್ನ ವಿಧಿಸೋದಿಲ್ಲ ಅನ್ನೋ ಬಗ್ಗೆ ಕೂಡ ಒಂದು ಗ್ಯಾರಂಟಿಯನ್ನ ಕೊಡಬೇಕಾಗತ್ತೆ. ಅದಾದ ನಂತರವೇ ನಾವು ಒಪ್ಪಂದಗಳ ಬಗ್ಗೆ ಯೋಚಿಸ್ತೀವಿ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಇನ್ನು ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಎಷ್ಟು ಬುದ್ಧಿವಂತರು ಅಂದರೆ ಅಮೆರಿಕ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ತಡೆ ಬಿದ್ದಿದೆ ಅನ್ನೋ ಅಂಶವನ್ನ ಮತ್ತು ಅದನ್ನ ಭಾರತ ತಡೆ ಹಿಡಿತಾ ಇದೆ ಅನ್ನೋ ವರದಿಗಳನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಎರಡೂ ದೇಶಗಳ ನಡುವಿನ ಮಾತುಕತೆಗಳು ಸುಸೂತ್ರವಾಗಿ ಅತ್ಯದ್ಭುತವಾಗಿ ನಡೀತಾ ಇವೆ ಅಂತ ಹೇಳಿರೋ ಪಿಯೂಷ್ ಗೋಯಲ್ ಭಾರತದ ಹಿತಾಸಕ್ತಿಗಳನ್ನ ಕಾಪಾಡುವ ನಿಟ್ಟಲ್ಲೇ ಒಪ್ಪಂದ ಇರುತ್ತೆ. ಎಲ್ಲಿಯವರೆಗೆ ಭಾರತಕ್ಕೆ ಲಾಭ ಆಗೋದಿಲ್ಲ ಅಲ್ಲಿವರೆಗೆ ನಾವು ಮಾತುಕತೆಗಳನ್ನು ಮುಂದುವರಿಸ್ತಾ ಇರ್ತೀವಿ ಅನ್ನೋ ಅರ್ಥದಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಒಂದು ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತ ಮುಗಿಬೇಕು ಅಥವಾ ಅಲ್ಲಿನ ಅವರ ಹುಚ್ಚು ನಿರ್ಧಾರಗಳು ಅನಿಶ್ಚಿತತೆಗೆ ಒಂದು ತೆರೆ ಬೀಳಬೇಕು. ಹಾಗಾಗದೆ ಭಾರತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೀಡಾಗಬೇಕಾಗಿ ಬರುತ್ತೆ. ಹೀಗಾಗಿ ಸದ್ಯಕ್ಕೆ ಈ ಒಪ್ಪಂದಗಳು ನಡೆಯೋದು ಅನುಮಾನ. ಇದು ಗೆಳೆಯರೆ ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಒಪ್ಪಂದಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.